ನಮಸ್ಕಾರ ಎಲ್ಲರಿಗೂ. ಇವತ್ತು ಬ್ರೇಕ್ಫಾಸ್ಟ್ಗೆ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಮಾಡೋಣ ಅಂತಂದ್ಬಿಟ್ಟು ನಾನು ಹೇಗೆ ಅಂತಂದರೆ, ಒಂದು ಸತಿ ದೋಸೆ ಹಸಿಟ್ಟನ್ನ ರುಬ್ಬಿಟ್ಕೊಂಡ್ರೆ ವಾರದಲ್ಲಿ 2 ಸತಿ ಉಪಯೋಗಿಸ್ಬೇಕು. ಆ ಥರ ಒಂದು ಸತಿ ದೋಸೆ ಮಾಡ್ತೀನಿ, ಒಂದು ಸತಿ ಇಡ್ಲಿ ಮಾಡ್ತೀನಿ. ಯಾಕಂದರೆ ನನಗೂ ಹಸುಗಳು ಎಲ್ಲ ಇರೋದ್ರಿಂದ ಮನೇಲಿ, ಮತ್ತು ನಾನು ಮಧ್ಯದಲ್ಲಿ ಬಟ್ಟೆ ಸ್ಟಿಚ್ ಮಾಡೋದ್ರಿಂದ ಪ್ರತಿ ದಿವಸ ಯಾವಾಗಲೂ ರುಬ್ಕೊಂಡು ಕುತ್ಕೊಳೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದೇ ಸತಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಅಂದರೆ ಸೋಡಾನು ಮತ್ತು ಉಪ್ಪು ಹಾಕಬಾರ್ದು. ನಾವು ಯಾವಾಗ ಯೂಸ್ ಮಾಡ್ಕೊತೀವೋ ಆವಾಗ ಹಾಕಿ ಇಡಬೇಕಾಗತ್ತೆ. ಆ ರೀತಿ ಇಟ್ಟಾಗ ಹಸಿಟ್ಟು ಏನೂ ಆಗೋಲ್ಲ. ಒಂದು 15 ದಿವಸ ಆದ್ರೂ ಫ್ರಿಜ್ಜಲ್ಲಿ ಇಡ್ಬೋದು, ಚೆನ್ನಾಗಿರುತ್ತೆ. ಈಗ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿಕೊಟ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಮಧ್ಯದಲ್ಲಿ ಹಸುಗಳಿಗೆ ಹುಲ್ಲು ಹಾಕಿದ್ರಲ್ವ, ಹುಲ್ಲನ್ನೆಲ್ಲ ಎತ್ತಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ಸಗಣಿ ಇಟ್ಟು ಎಲ್ಲ ಗಲೀಜು ಮಾಡಿಬಿಡುತ್ತಲ್ವ. ನಾನು ಮನೆಗೂ ಹಸುಗಳ ಮನೆಗೆ ಹಿಂಗೆ ಓಡಾಡ್ತಾನೇ ಇರ್ತೀನಿ. ಹುಲ್ಲು ಥರ ತುಂಬ ಕಷ್ಟ ಅಲ್ವಾ. ಅದಕ್ಕೋಸ್ಕರದಿಂದ ಮುಂದಿನ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.